ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸುಗ್ರೀವನು ಪಶ್ಚಿಮ ದಿಕ್ಕಿನ ಪ್ರದೇಶಗಳ ಪರಿಚಯ ಮಾಡಿಕೊಡುತ್ತಾ ಸುಷೇಣನೆ ಮೊದಲಾದ ವಾನರ ನಾಯಕರನ್ನು ಆ ದಿಕ್ಕಿಗೆ ಕಳುಹಿಸಿಕೊಟ್ಟುದು ಎಂಬ 42ನೆಯ ಸರ್ಗಕ್ಕೆ ಸ್ವಾಗತ. ಅಥ ಪ್ರಸ್ಥಾಪ್ಯ ಸುಗ್ರೀವಸ್ತಾನ್ ಹರಿರ್ದಕ್ಷಿಣಾಂ ದಿಶಂ ಅಬ್ರವೀನ್ ಮೇಘಸಂಕಾಶಂ ಸುಷೇಣಂ ನಾಮ ಯೋಥಪಂ. ಸುಗ್ರೀವನು ಹಲವಾರು ಕಪಿಮುಖ್ಯರನ್ನು ದಕ್ಷಿಣ ದಿಕ್ಕಿಗೆ ಕಳುಹಿಸಿಕೊಟ್ಟ ಬಳಿಕ ತಾರಾದೇವಿಯ ತಂದೆಯಾದ ತನ್ನ ಮಾವನಾದ ಭಯಂಕರ ಪರಾಕ್ರಮಿಯಾದ ಮೇಘ ಸದೃಶನಾದ ಸುಷೇಣನೆಂಬ ಹೆಸರಿನ ವಾನರ ದಳಪತಿಗೆ ನಮಸ್ಕರಿಸಿ ಕೈಮುಗಿದು ಹೇಳಿದನು. ಸುಷೇಣನ ಜೊತೆಯಲ್ಲಿಯೇ ಮರೀಚಿ ಮಹರ್ಷಿಗಳ ಮಗನಾದ ಶೂರರಾದ ಕಪಿಶ್ರೇಷ್ಠರಿಂದ ಸಮಾವೃತನಾಗಿದ್ದ ಮಹೇಂದ್ರನಿಗೆ ಸದೃಶವಾದ ಕಾಂತಿಯಿಂದ ಕೂಡಿದ್ದ ಬುದ್ಧಿ ಪರಾಕ್ರಮ ಸಂಪನ್ನನಾಗಿದ್ದ ವೇಗದಲ್ಲಿ ಗರುಡನಿಗೆ ಸಮಾನನಾಗಿದ್ದ ತೇಜಸ್ವಿಯಾಗಿದ್ದ ಮಾರೀಚನೆಂಬ ವಾನರ ಶ್ರೇಷ್ಠನೂ ಇದ್ದನು. ಮಹಾಬಲಿಷ್ಠರಾದ ಮರೀಚಿಯ ಮಕ್ಕಳಾದ ಅರ್ಚಿಮಾಲರೆಂಬ ಹೆಸರಿನಿಂದ ಪ್ರಸಿದ್ಧರಾಗಿದ್ದ ಮಾರೀಚರಿಗೂ ಕಪಿಗಳ ರೂಪದಲ್ಲಿದ್ದ ಇತರ ಋಷಿಪುತ್ರರಿಗೂ ಪಶ್ಚಿಮ ದಿಕ್ಕಿಗೆ ಹೋಗುವಂತೆ ಆದೇಶ ನೀಡುತ್ತಾ ಸುಗ್ರೀವನು ಹೇಳಿದನು. ದ್ವಾಭ್ಯಾಂ ಶತಸಹಸ್ರಾಭ್ಯಾಂ ಕಪೀನಾಂ ಕಪಿಸತ್ತಮಾಹ ಸುಷೇಣ ಪ್ರಮುಖ ಯೋಯಂ ವೈದೇಹೀಂ ಪರಿಮಾರ್ಗತ. ಸುಷೇಣ ಪ್ರಮುಖರಾದ ಕಪಿಸತ್ತಮರೇ, ನೀವು 2,00,000 ಕಪಿಶ್ರೇಷ್ಠರೊಡನೆ ಪಶ್ಚಿಮ ದಿಕ್ಕಿಗೆ ಹೋಗಿ ವೈದೇಹಿಯನ್ನು ಹುಡುಕಿರಿ. ಹರಿಶ್ರೇಷ್ಠರೇ, ಸಂಪತ್ ಸಮೃದ್ಧಿಯಿಂದ ಕೂಡಿರುವ ಸೌರಾಷ್ಟ್ರ ದೇಶಗಳನ್ನು, ಬಾಹ್ಲೀಕ ದೇಶಗಳನ್ನು, ಶೂರ ಭೀಮ ದೇಶಗಳನ್ನು, ರಮ್ಯವಾದ ಮತ್ತು ವಿಸ್ತಾರವಾದ ನಗರಗಳನ್ನು, ಸುರಗಿ ಮರದ ಅರಣ್ಯಗಳನ್ನು, ಬಕುಲ ಮತ್ತು ಉದ್ದಾಲಕ ವೃಕ್ಷಗಳಿಂದ ಸಮಾಕುಲವಾಗಿರುವ ಕುಕ್ಷಿ ದೇಶವನ್ನು, ಕೇದಗೆಯ ವನಗಳನ್ನು, ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿಗಳ ತೀರ ಪ್ರದೇಶಗಳನ್ನು, ಮಂಗಳಕರವಾದ ಶೀತಲ ಜಲದಿಂದ ಕೂಡಿರುವ ನದಿಗಳ ತೀರ ಪ್ರದೇಶಗಳನ್ನು ಅನುಕ್ರಮವಾಗಿ ಹೊಕ್ಕು ಆ ಎಲ್ಲ ಪ್ರದೇಶಗಳಲ್ಲಿಯೂ ಸೀತೆಯನ್ನು ಹುಡುಕಿರಿ. ತಪಸ್ವಿಗಳಿರುವ ಅರಣ್ಯಗಳಲ್ಲಿಯೂ, ದುರ್ಗಮ ಮಾರ್ಗಗಳಿಂದ ಕೂಡಿರುವ ಗಿರಿಗಳಲ್ಲಿಯೂ, ಮರುಭೂಮಿಗಳಂತಿರುವ ಪ್ರದೇಶಗಳಲ್ಲಿಯೂ, ಹೆಚ್ಚು ಎತ್ತರವಾದ ಕಲ್ಲು ಬಂಡೆಗಳಿರುವ ಪ್ರದೇಶಗಳಲ್ಲಿಯೂ ಸೀತೆಯನ್ನು ಹುಡುಕಿರಿ. ಗಿರಿಗಳ ಸಮೂಹಗಳಿಂದ ಸಮಾವೃತವಾಗಿರುವ ಅತ್ಯಂತ ದುರ್ಗಮವಾದ ಆ ಸ್ಥಳಗಳಲ್ಲಿ ಸೀತೆಯು ಸಿಕ್ಕದಿದ್ದರೆ ಮತ್ತು ಪಶ್ಚಿಮಕ್ಕೆ ಪ್ರಯಾಣ ಮಾಡಿರಿ. ಅಲ್ಲಿ ನೀವು ಪಶ್ಚಿಮ ಸಮುದ್ರವನ್ನು ಕಾಣುವಿರಿ. ತಿಮಿಗಳಿಂದಲೂ ಮೊಸಳೆಗಳಿಂದಲೂ ಕೂಡಿರುವ ಆ ಸಮುದ್ರದ ತೀರಕ್ಕೆ ಹೋಗಿ ಅಲ್ಲಿಯೂ ಹುಡುಕಿರಿ. ಕೇದಗೆಯ ವನಗಳಲ್ಲಿಯೂ, ಗಹನವಾದ ಹೊಂಗೆ ಮರಗಳ ತೋಪುಗಳಲ್ಲಿಯೂ, ತೆಂಗಿನ ತೋಟಗಳಲ್ಲಿಯೂ ಪ್ರಯಾಣದಿಂದ ಬಳಲಿದ ಕಪಿಗಳು ವಿಶ್ರಮಿಸಿಕೊಳ್ಳಲಿ. ಅಲ್ಲಿಯೂ ನೀವು ರಾವಣನಿರುವ ಸ್ಥಳವನ್ನು, ಸೀತೆಯನ್ನು ಹುಡುಕಿರಿ. ಸಮುದ್ರ ತೀರದ ಕೆಳಭಾಗದಲ್ಲಿರುವ ಪರ್ವತಗಳಲ್ಲಿಯೂ ಮತ್ತು ವನಗಳಲ್ಲಿಯೂ ಹುಡುಕಿರಿ. ಮುರುಚಿ ಪಟ್ಟಣವನ್ನು, ರಮ್ಯವಾದ ಜಟೀಪುರವನ್ನು, ಅವಂತಿ ಅಂಗಲೇಪ ಪಟ್ಟಣಗಳನ್ನು, ಅಲಕ್ಷಿತವೆಂಬ ವನವನ್ನು, ವಿಶಾಲವಾದ ರಾಷ್ಟ್ರಗಳನ್ನು, ಪಟ್ಟಣಗಳನ್ನು ಹೊಕ್ಕು ಸೀತೆಯನ್ನು ಹುಡುಕಿರಿ. ಸಿಂಧೂ ನದಿಯು ಸಮುದ್ರವನ್ನು ಸೇರುವ ಸಂಗಮ ಸ್ಥಾನದಲ್ಲಿ ಸೋಮಗಿರಿ ಎಂಬ ಹೆಸರಿನ 100 ಶಿಖರಗಳುಳ್ಳ ಮತ್ತು ದೊಡ್ಡ ದೊಡ್ಡ ವೃಕ್ಷಗಳುಳ್ಳ ಪರ್ವತವಿದೆ. ಆ ಪರ್ವತದ ರಮ್ಯವಾದ ಪ್ರಸ್ಥಭೂಮಿಯಲ್ಲಿ ರೆಕ್ಕೆಗಳಿಂದಲೇ ಹಾರಾಡುವ ಸಿಂಹಗಳಿವೆ. ಅವು ಸಮುದ್ರದಲ್ಲಿರುವ ತಿಮಿಗಳನ್ನು, ಮೀನುಗಳನ್ನು, ಪ್ರಸ್ಥಭೂಮಿಯಲ್ಲಿರುವ ಆನೆಗಳನ್ನು ಎತ್ತಿಕೊಂಡು ತಮ್ಮ ಗುಹೆಗಳಿಗೆ ಒಯ್ದು ಬಿಡುತ್ತವೆ. ಪರ್ವತ ಶಿಖರಗಳ ಗುಹೆಗಳಲ್ಲಿದ್ದ ಮದಿಸಿದ ಆನೆಗಳು ಸಂತೃಪ್ತಿಯಿಂದ ಮೇಘಗಳ ಶಬ್ದದಂತೆ ಗರ್ಜನೆಯನ್ನು ಮಾಡುತ್ತಾ ವಿಶಾಲವಾದ ಮತ್ತು ಜಲ ಸಮೃದ್ಧವಾದ ಪರ್ವತದ ಪ್ರಸ್ಥಭೂಮಿಯಲ್ಲಿ ಸುತ್ತಲೂ ಸಂಚರಿಸುತ್ತವೆ. ಸುವರ್ಣಮಯವಾದ ಮತ್ತು ವಿಚಿತ್ರವಾದ ವೃಕ್ಷಗಳಿಂದ ಕೂಡಿರುವ ಗಗನ ಚುಂಬಿಯಾದ ಆ ಸೋಮಗಿರಿ ಪರ್ವತದ ಎಲ್ಲ ಪ್ರದೇಶಗಳಲ್ಲಿಯೂ ಕಾಮರೂಪಿಗಳಾದ ನೀವು ಸೀತೆಯನ್ನು ಹುಡುಕಬೇಕು. ಅಲ್ಲಿಂದ ಮುಂದೆ ನೀವು ಸಮುದ್ರ ಮಧ್ಯದಲ್ಲಿಯೇ ಇರುವ 100 ಯೋಜನಗಳಷ್ಟು ಹರಡಿರುವ ಸುವರ್ಣಮಯವಾದ, ಸಾಮಾನ್ಯರಿಂದ ನೋಡಲು ಅಶಕ್ಯವಾದ ಪಾರಿಯಾತ್ರ ಪರ್ವತದ ಶಿಖರವನ್ನು ಕಾಣುವಿರಿ. ಆ ಶಿಖರದಲ್ಲಿ ಕಾಮರೂಪಿಗಳಾದ, ಘೋರ ಕರ್ಮರಾದ, ಅಗ್ನಿ ಸದೃಶರಾದ, ತಪಸ್ಸಿನಲ್ಲಿಯೇ ನಿರತರಾಗಿರುವ 24 ಕೋಟಿ ಗಂಧರ್ವರು ವಾಸ ಮಾಡುತ್ತಿದ್ದಾರೆ. ನೀವು ಭಯಂಕರ ಪರಾಕ್ರಮಿಗಳೇ ಆಗಿದ್ದರೂ ಯಜ್ಞೇಶ್ವರನ ಜ್ವಾಲೆಗಳಿಗೆ ಸದೃಶರಾಗಿರುವ ಸಾವಿರ ಸಂಖ್ಯೆಯಲ್ಲಿ ಸಮಾವೇಶಗೊಂಡಿರುವ ಗಂಧರ್ವರ ಬಳಿಗೆ ಹೋಗಬಾರದು. ಅಲ್ಲಿರುವ ಹಣ್ಣು ಹಂಪಲುಗಳನ್ನು ಮುಟ್ಟಲು ಬಾರದು. ಅಲ್ಲಿರುವ ಗಂಧರ್ವರು ಮಹಾವೀರರು, ಎದುರಿಸಲು ಅಸಾಧ್ಯರು, ಶಕ್ತಿ ಸಂಪನ್ನರು, ಮಹಾಬಲಿಷ್ಠರು,
ಭಯಂಕರ ಪರಾಕ್ರಮಿಗಳು. ಅವರೇ ಅಲ್ಲಿರುವ ಫಲಮೂಲಾದಿಗಳನ್ನು ರಕ್ಷಿಸುತ್ತಿದ್ದಾರೆ. ಅಲ್ಲಿಯೂ ಕೂಡ ನೀವು ವಿಶೇಷ ಪ್ರಯತ್ನದಿಂದ ಜಾನಕಿಯನ್ನು ಹುಡುಕಬೇಕು. ಸ್ವಾಭಾವಿಕವಾಗಿಯೇ ಕಪಿಗಳಂತೆ ಸಂಚರಿಸುವ ನಿಮಗೆ ಆ ಗಂಧರ್ವರಿಂದ ಸ್ವಲ್ಪವೂ ಭಯವಿಲ್ಲ. ಅಲ್ಲಿಯೇ ನಾನಾ ವಿಧವಾದ ಲತೆಗಳಿಂದಲೂ ವೃಕ್ಷಗಳಿಂದಲೂ ವ್ಯಾಪ್ತವಾಗಿರುವ ವೈಡೂರ್ಯ ಮಣಿಯ ಕಾಂತಿಯಿಂದ ಕೂಡಿರುವ ವಜ್ರದಂತೆ ಕಠಿಣವಾದ ಅವಯವಗಳುಳ್ಳ ವಜ್ರವೆಂಬ ಹೆಸರಿನ ದೊಡ್ಡ ಪರ್ವತವಿದೆ. ಕಾಂತಿಯುಕ್ತವಾಗಿರುವ ಈ ಪರ್ವತದಲ್ಲಿ 100 ಯೋಜನಗಳಷ್ಟು ವಿಸ್ತಾರವಾದ ಹಳ್ಳ ತಿಟ್ಟುಗಳಿಲ್ಲದ ತಪ್ಪಲು ಪ್ರದೇಶವಿದೆ. ಆ ಪರ್ವತದಲ್ಲಿರುವ ಗುಹೆಗಳಲ್ಲಿಯೂ ನೀವು ಸೀತಾದೇವಿಯನ್ನು ಪ್ರಯತ್ನಪೂರ್ವಕವಾಗಿ ಹುಡುಕಬೇಕು. ಅಲ್ಲಿರುವ ಸಮುದ್ರದ 4ನೆಯ ಭಾಗದ ತೀರ ಪ್ರದೇಶದಲ್ಲಿ ಚಕ್ರವಂತ ಎಂಬ ಹೆಸರಿನ ಪರ್ವತವಿದೆ. ಆ ಪರ್ವತದಲ್ಲಿ 1000 ಅರೆಕಾಲುಗಳಿಂದ ಕೂಡಿರುವ ಸಹಸ್ರಾರ ಎಂಬ ಚಕ್ರವನ್ನು ವಿಶ್ವಕರ್ಮನೇ ನಿರ್ಮಿಸಿದ್ದನು. ಪುರುಷ ಶ್ರೇಷ್ಠನಾದ ಮಹಾವಿಷ್ಣುವು ಆ ಪರ್ವತಕ್ಕೆ ಹೋಗಿ ಪಂಚಜನರೆಂಬ ರಾಕ್ಷಸರನ್ನು ಹಯಗ್ರೀವನೆಂಬ ದಾನವನನ್ನು ಸಂಹರಿಸಿ ವಿಶ್ವಕರ್ಮನು ನಿರ್ಮಿಸಿದ್ದ ಚಕ್ರವನ್ನು ಪಾಂಚಜನ್ಯವೆಂಬ ಶಂಖವನ್ನು ಅಲ್ಲಿಂದ ತಂದನು. ಚಕ್ರವಂತ ಪರ್ವತದ ಸುಂದರವಾದ ತಪ್ಪಲು ಪ್ರದೇಶಗಳಲ್ಲಿಯೂ ಗುಹೆಗಳಲ್ಲಿಯೂ ನೀವು ವೈದೇಹಿಯನ್ನು ರಾವಣನನ್ನು ಹುಡುಕಬೇಕು. ಅಲ್ಲಿಂದ ಮುಂದೆ ಅಗಾಧವಾದ ಸಮುದ್ರದ ಮತ್ತೊಂದು ತೀರದಲ್ಲಿ 64 ಯೋಜನ ವಿಸ್ತಾರವಿರುವ ಸುವರ್ಣಮಯವಾದ ಶಿಖರದಿಂದ ಕೂಡಿರುವ ವರಾಹವೆಂಬ ಹೆಸರಿನ ದೊಡ್ಡ ಪರ್ವತವಿದೆ. ಆ ಪ್ರಸ್ಥಭೂಮಿಯಲ್ಲಿಯೇ ಸುವರ್ಣಮಯವಾದ ಪ್ರಾಗ್ಜ್ಯೋತಿಷವೆಂಬ ಪಟ್ಟಣವಿದೆ. ಅಲ್ಲಿ ದುಷ್ಟಾತ್ಮನಾದ ನರಕನೆಂಬ ರಾಕ್ಷಸನು ವಾಸ ಮಾಡುತ್ತಿದ್ದಾನೆ. ಅಲ್ಲಿರುವ ರಮ್ಯವಾದ ಪ್ರಸ್ಥಭೂಮಿಗಳಲ್ಲಿಯೂ ವಿಶಾಲವಾದ ಗುಹೆಗಳಲ್ಲಿಯೂ ವೈದೇಹಿಯನ್ನು ರಾವಣನನ್ನು ಹುಡುಕಿರಿ. ಪರ್ವತಗಳಲ್ಲಿ ಶ್ರೇಷ್ಠವಾದ ಸುವರ್ಣಮಯವಾದ ಗಣಿಗಳಿಂದ ಕೂಡಿರುವ ಆ ವರಾಹ ಪರ್ವತವನ್ನು ದಾಟಿದ ನಂತರ 1000 ಚಿಲುಮೆಗಳಿಂದ ಕೂಡಿರುವ ಸರ್ವ ಸುವರ್ಣವೆಂಬ ಪರ್ವತವಿದೆ. ಆನೆಗಳು, ಹಂದಿಗಳು, ಸಿಂಹಗಳು ಮತ್ತು ವ್ಯಾಘ್ರಗಳು ಆ ಪರ್ವತದ ಸುತ್ತಲೂ ನಿಂತು ಸತತವಾಗಿ ಗರ್ಜಿಸುತ್ತಿರುತ್ತವೆ. ಅವು ಗರ್ಜನೆಯ ಪ್ರತಿಧ್ವನಿಯನ್ನು ಆಲಿಸುತ್ತಾ ಮತ್ತಷ್ಟು ದರ್ಪದಿಂದ ಗರ್ಜಿಸುತ್ತವೆ. ಅಲ್ಲಿಂದ ಮುಂದೆ ಪ್ರಯಾಣ ಮಾಡಿದರೆ ಮೇಘವಂತವೆಂಬ ಪರ್ವತವು ಸಿಕ್ಕುತ್ತದೆ. ಆ ಪರ್ವತದಲ್ಲಿಯೇ ಹರಿಹಯನಾದ ಪಾಕಶಾಸನನಾದ ಶ್ರೀಮಂತನಾದ ಮಹೇಂದ್ರನಿಗೆ ದೇವತೆಗಳು ರಾಜಪದವಿಯಲ್ಲಿ ಕುಳ್ಳಿರಿಸಿ ಪಟ್ಟಾಭಿಷೇಕ ಮಾಡಿದರು. ಮಹೇಂದ್ರನಿಂದ ಪರಿಪಾಲಿಸಲ್ಪಡುತ್ತಿರುವ ಆ ಮೇಘ ಪರ್ವತವನ್ನು ದಾಟಿ ಮುಂದೆ ಪ್ರಯಾಣ ಮಾಡುವ ನೀವು ಸುವರ್ಣಮಯವಾದ 60,000 ಪರ್ವತಗಳ ಕಡೆಗೆ ಹೋಗುವಿರಿ. ಆ ಪರ್ವತಗಳು ಎಲ್ಲ ಕಡೆಗಳಲ್ಲಿಯೂ ಬಾಲ ಸೂರ್ಯನ ಬಣ್ಣದಿಂದ ಕೂಡಿದ್ದು ಪ್ರಕಾಶಮಾನವಾಗಿವೆ. ಸುಪುಷ್ಪಿತವಾದ ಮತ್ತು ಸುವರ್ಣಮಯವಾದ ವೃಕ್ಷಗಳಿಂದ ಸುಶೋಭಿತವಾಗಿವೆ. ಆ ಪರ್ವತಗಳ ಮಧ್ಯದಲ್ಲಿಯೇ ಎಲ್ಲ ಪರ್ವತಗಳಿಗೂ ರಾಜನೆನಿಸಿದ ಉತ್ತಮೋತ್ತಮವಾದ ಮೇರು ಪರ್ವತವಿದೆ. ಪ್ರಸನ್ನನಾದ ಸೂರ್ಯನು ಆ ಮೇರು ಪರ್ವತಕ್ಕೆ ವರವನ್ನು ದಯಪಾಲಿಸಿದ್ದಾನೆ. ಸೂರ್ಯನು ವರದಾನ ಮಾಡುವಾಗ ಮೇರು ಪರ್ವತಕ್ಕೆ ಹೀಗೆ ಹೇಳಿದನು: ತೇನೈನ ಮುಕ್ತ ಶೈಲೇಂದ್ರ ಸರ್ವಗೇವ ತ್ವದಾಶ್ರಯಾ ಮತ್ಪ್ರಸಾದ್ ಭವಿಷ್ಯಂತಿ ದಿವಾರಾತ್ರೌ ಚ ಕಾಂಚನಾಃ ತ್ವಯಿಯೇ ಚಾಪಿ ವತ್ಸ್ಯಂತಿ ದೇವಗಂಧರ್ವ ದಾನವಾಃ ತೇ ಭವಿಷ್ಯಂತಿ ರಕ್ತಾಶ್ಚ ಪ್ರಭಯಾ ಕಾಂಚನ ಪ್ರಭಾಃ. ಪರ್ವತರಾಜನೇ, ನಿನ್ನನ್ನು ಹಗಲು ಮತ್ತು ರಾತ್ರಿ ಯಾರು ಆಶ್ರಯಿಸಿರುವರೋ ಅವರೆಲ್ಲರೂ ನನ್ನ ಅನುಗ್ರಹದಿಂದ ಸುವರ್ಣಮಯರಾಗುತ್ತಾರೆ. ನಿನ್ನಲ್ಲಿ ವಾಸ ಮಾಡುವ ದೇವ ಗಂಧರ್ವ ದಾನವರು ನಿನ್ನ ದಿವ್ಯ ಪ್ರಭೆಯಿಂದಾಗಿ ಸುವರ್ಣದಂತೆ ಪ್ರಕಾಶಮಾನರು, ನಿನ್ನಲ್ಲಿ ವಿಶೇಷವಾದ ಅನುರಾಗವುಳ್ಳವರು ಆಗುತ್ತಾರೆ ಎಂಬುದಾಗಿ ಸೂರ್ಯನು ಮೇರು ಪರ್ವತಕ್ಕೆ ವರವನ್ನಿತ್ತಿದ್ದಾನೆ. ವಿಶ್ವೇ ದೇವತೆಗಳು, ವಸುಗಳು, ಮರುತ್ತರು ಮತ್ತು ಇತರ ಸ್ವರ್ಗವಾಸಿಗಳು ಪಶ್ಚಿಮ ಸಂಧ್ಯೆಯನ್ನು ಉಪಾಸನೆ ಮಾಡುವ ಕಾಲವು ಹತ್ತಿರಕ್ಕೆ ಬಂದೊಡನೆಯೇ ಉತ್ತಮವಾದ ಮೇರು ಪರ್ವತಕ್ಕೆ ಹೋಗಿ ಸೂರ್ಯನನ್ನು ಪೂಜಿಸುತ್ತಾರೆ. ಸೂರ್ಯನು ಅವರಿಂದ ಪೂಜಿಸಲ್ಪಟ್ಟು ಅಸ್ತಾಚಲಕ್ಕೆ ಹೋಗುತ್ತಾನೆ ಮತ್ತು ಎಲ್ಲ ಪ್ರಾಣಿಗಳಿಗೂ ಅದೃಶ್ಯನಾಗುತ್ತಾನೆ. ಯೋಜನಾನಾಂ ಸಹಸ್ರಾಣಿ ದಶತಾನಿ ದಿವಾಕರಃ ಮುಹೂರ್ತಾರ್ಧೇನ ತಂ ಶೀಘ್ರಮಭಿಯಾತಿ ಶಿಲೋಚ್ಛಯಂ. ಸೂರ್ಯನು ಮೇರು ಪರ್ವತದಿಂದ 10,000 ಯೋಜನಗಳಷ್ಟು ದೂರವಿರುವ ಅಸ್ತಾಚಲವನ್ನು ಕೇವಲ ಅರ್ಧ ಮುಹೂರ್ತದಲ್ಲಿ ದಾಟಿ ಹೋಗಿ ಸೇರುತ್ತಾನೆ. ಆ ಅಸ್ತಾಚಲ ಪರ್ವತದಲ್ಲಿ ಸೂರ್ಯ ಸದೃಶವಾದ ಉಪ್ಪರಿಗೆಗಳ ಸಮೂಹಗಳಿಂದ ನಿಬಿಡವಾದ ವಿಶ್ವಕರ್ಮನಿಂದ ನಿರ್ಮಿತವಾದ ದಿವ್ಯವಾದ ಮತ್ತು ದೊಡ್ಡದಾದ ಭವನವಿದೆ. ನಾನಾ ವಿಧವಾದ ಪಕ್ಷಿಗಳಿಂದ ಸಮಾಕುಲವಾದ ವಿಚಿತ್ರ ವೃಕ್ಷಗಳಿಂದ ಸುಶೋಭಿತವಾದ ಆ ದಿವ್ಯ ಭವನವು ಪಾಶಹಸ್ತನಾದ ಮಹಾತ್ಮನಾದ ವರುಣನ ಅರಮನೆಯಾಗಿದೆ. ಮೇರು ಪರ್ವತಕ್ಕೂ ಅಸ್ತಾಚಲಕ್ಕೂ ಮಧ್ಯದಲ್ಲಿ 10 ದೊಡ್ಡ ದೊಡ್ಡ ಶಿಖರಗಳಿರುವ ಸುವರ್ಣಮಯವಾದ ಕಾಂತಿಯುಕ್ತವಾದ
ಚಿತ್ರಿತವಾದ ವೇದಿಕೆಗಳಿಂದ ಕೂಡಿರುವ ತಾಲ ಪರ್ವತವು ರಾರಾಜಿಸುತ್ತಿದೆ. ಅಲ್ಲಿರುವ ಎಲ್ಲ ದುರ್ಗಗಳಲ್ಲಿಯೂ ಸರೋವರಗಳ ಮತ್ತು ನದಿಗಳ ತೀರ ಪ್ರದೇಶಗಳಲ್ಲಿಯೂ ವೈದೇಹಿಯನ್ನು ಮತ್ತು ರಾವಣನನ್ನು ನೀವು ಹುಡುಕಬೇಕು. ಮೇರು ಪರ್ವತದಲ್ಲಿ ಧರ್ಮಜ್ಞನಾದ, ತನ್ನ ತಪಸ್ಸಿನಿಂದಲೇ ಪ್ರಕಾಶಮಾನನಾಗಿರುವ, ಬ್ರಹ್ಮನಿಗೆ ಸಮಾನವಾದ ತೇಜಸ್ಸಿನಿಂದ ಕೂಡಿರುವ ಮೇರು ಸಾವರ್ಣಿ ಎಂಬ ಖ್ಯಾತನಾದ ಋಷಿಯಿದ್ದಾನೆ. ನೀವೆಲ್ಲರೂ ಅವನ ಬಳಿಗೆ ಹೋಗಿ ದೀರ್ಘದಂಡ ನಮಸ್ಕಾರ ಮಾಡಿ ಸೂರ್ಯ ಸದೃಶನಾದ ಮಹಾ ತೇಜಸ್ವಿಯಾದ ಆ ಮಹರ್ಷಿಯನ್ನು ಮೈಥಿಲಿಯ ವಿಷಯವಾಗಿ ಪ್ರಶ್ನಿಸಬೇಕು. ಸೂರ್ಯನು ರಾತ್ರಿಯು ಕಳೆದ ನಂತರ ಆ ಮೇರು ಸಾವರ್ಣಿ ಪರ್ಯಂತವಾಗಿ ಎಲ್ಲ ಪ್ರದೇಶಗಳನ್ನು ತನ್ನ ತೇಜಸ್ಸಿನಿಂದ ಕತ್ತಲೆ ಇಲ್ಲದಂತೆ ಮಾಡಿ ಅನಂತರ ಅಸ್ತಾಚಲಕ್ಕೆ ಹೋಗುತ್ತಾನೆ. ವಾನರ ಶ್ರೇಷ್ಠರೇ, ಅಸ್ತಾಚಲದವರೆಗೆ ಮಾತ್ರವೇ ನಿಮಗೆ ಹೋಗಲು ಸಾಧ್ಯವಾಗುತ್ತದೆ. ಅಲ್ಲಿಂದ ಮುಂದಕ್ಕೆ ಹೋಗಲು ಸಾಧ್ಯವಾಗುವುದಿಲ್ಲ. ಸೂರ್ಯನಾಗಲಿ ಯಾವ ವಿಧವಾದ ಎಲ್ಲ ಕಟ್ಟುಗಳಾಗಲಿ ಇಲ್ಲದಿರುವ ಆ ಸ್ಥಳವು ಹೇಗಿರುವುದೆಂಬುದನ್ನು ನಾವು ಅರಿಯವು. ಆದುದರಿಂದ ನೀವೆಲ್ಲರೂ ಅಸ್ತಾಚಲದವರೆಗೆ ಹೋಗಿ ವೈದೇಹಿಯು ಎಲ್ಲಿರುವಳೆಂಬುದನ್ನು ಮತ್ತು ರಾವಣನ ಅರಮನೆಯು ಎಲ್ಲಿರುವುದೆಂಬುದನ್ನು ತಿಳಿದು ತಿಂಗಳು ಮುಗಿಯುತ್ತಲೇ ಹಿಂದಿರುಗಿರಿ. 1 ತಿಂಗಳ ನಂತರ ನೀವು ಎಲ್ಲಿಯೂ ಉಳಿದುಕೊಳ್ಳಬಾರದು. ಹಾಗೇನಾದರೂ ಎದ್ದುದಾದರೆ ಹಿಂದಿರುಗಿ ಬರದಿದ್ದರೆ ಮರಣದಂಡನೆಗೆ ಗುರಿಯಾಗುವಿರಿ. ನಿಮ್ಮೊಡನೆ ಶೂರನಾದ ಮತ್ತು ನನ್ನ ಮಾವನಾದ ಸುಷೇಣನು ಸೀತೆಯನ್ನು ಹುಡುಕಲು ಬರುತ್ತಾನೆ. ನಾಯಕನ ಆಜ್ಞೆಯಂತೆ ನಡೆಯುವ ಸ್ವಭಾವವುಳ್ಳ ನೀವೆಲ್ಲರೂ ಸುಷೇಣನು ಹೇಳಿದಂತೆ ಕೇಳಬೇಕು. ಮಹಾಬಾಹುವಾದ ಮಹಾಬಲನಾದ ನನ್ನ ಮಾವನಾದ ಸುಷೇಣನು ನನಗೂ ಗುರುವಾಗಿದ್ದಾನೆ. ನೀವೆಲ್ಲರೂ ಮಹಾಪರಾಕ್ರಮಿಗಳು ಮತ್ತು ಒಳ್ಳೆಯ ವ್ಯವಸ್ಥಾಪಕರು. ಆದರೂ ಸುಷೇಣನ ಆಜ್ಞಾಧಾರಕರಾಗಿ ಪಶ್ಚಿಮ ದಿಕ್ಕಿನಲ್ಲಿ ಸೀತಾದೇವಿಯನ್ನು ಹುಡುಕಿರಿ. ಮಹಾ ತೇಜಸ್ವಿಯಾದ ನರೇಂದ್ರನಾದ ಶ್ರೀರಾಮನ ಪತ್ನಿಯನ್ನು ನೀವೇನಾದರೂ ಹುಡುಕಿಕೊಟ್ಟುದೇ ಆದರೆ ಅವನು ನಮಗೆ ಮಾಡಿರುವ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡಿದಂತಾಗಿ ಕೃತಕೃತ್ಯರಾಗುತ್ತೇವೆ. ಈ ಕಾರ್ಯಕ್ಕೆ ಬೇರೆಯ ಯಾವುದಾದರೂ ಕಾರ್ಯವು ಅನುಕೂಲವಾಗಬಹುದು. ದೇಶ, ಕಾಲ ಮತ್ತು ಪ್ರಯೋಜನ ಇವುಗಳಿಗೆ ಅನುಸಾರವಾಗಿ ಅಂತಹ ಕಾರ್ಯವು ಯುಕ್ತವೇ ಎಂಬುದನ್ನು ನೀವೇ ನಿಶ್ಚಯಿಸಿ ಆ ಕಾರ್ಯವನ್ನು ಮಾಡಿರಿ. ಸುಗ್ರೀವನು ಹೀಗೆ ಆಜ್ಞಾಪಿಸಲು ಸುಷೇಣ ಪ್ರಮುಖರಾದ ಕಪಿಶ್ರೇಷ್ಠರು ನ್ಯಾಯಯುಕ್ತವಾದ ಸುಗ್ರೀವನ ಮಾತನ್ನು ಮನನ ಮಾಡಿ ಕಪಿರಾಜನ ಅಪ್ಪಣೆಯನ್ನು ಪಡೆದು ವರುಣನಿಂದ ಪರಿಪಾಲಿಸಲ್ಪಡುತ್ತಿರುವ ಪಶ್ಚಿಮ ದಿಕ್ಕಿಗೆ ಪ್ರಯಾಣ ಮಾಡಿದರು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ 42ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.